ಹಾಯ್ ಮಕ್ಕಳೇ, ಇವತ್ತು ನಾವು 1ನೇ ತರಗತಿ ಪಾಠ 2 ಸಹಕಾರ ಗದ್ಯದ ಸಾರಾಂಶ ನೋಡೋಣ. ಒಂದು ಊರು, ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ನೋಡಿ ಮಕ್ಕಳೇ, ಒಂದು ಊರಿತ್ತಂತೆ. ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತಂತೆ. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಆ ತೋಟದಲ್ಲಿ ಒಂದು ಕೋಳಿ ತಂತೆ. ಆ ಕೋಳಿ ಮರಿಗಳ ಜೊತೆಗೆ ವಾಸವಾಗಿತ್ತಂತೆ. ಮತ್ತು ಗುಬ್ಬಚ್ಚಿ ಮತ್ತು ಪಾರಿವಾಳ ಕೂಡ ಅದೇ ತೋಟದಲ್ಲಿ ವಾಸವಾಗಿದ್ದವು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ನೋಡಿ ಮಕ್ಕಳೇ, ಒಂದು ದಿನ ಕೋಳಿಗೆ ಏನಾಗ್ತದೆ ಅಂದ್ರೆ ರಾಗಿಯ ಕಾಳುಗಳು ಸಿಗುತ್ತವೆ. ಅವಾಗ ಕೋಳಿ ಅನ್ಕೋತದೆ ಏನಂದ್ರೆ, ನಾನು ರಾಗಿಯ ಕಾಳುಗಳನ್ನು ಬಿತ್ತಿದರೆ ತುಂಬಾ ರಾಗಿಯ ಕಾಳುಗಳು ಸಿಗುತ್ತವೆ ಎಂದು ಅನಿಸಿಕೊಂಡಿತು. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು. ಕೋಳಿಯು ರಾಗಿಯ ಬಿತ್ತಲು ಸಹಾಯ ಕೇಳಲು ಹೋಗುತ್ತದೆ. ಯಾರ ಹತ್ರ? ಗುಬ್ಬಚ್ಚಿ ಕಡೆಗೆ. ಅವಾಗ ಗುಬ್ಬಚ್ಚಿ ಅನ್ನುತ್ತದೆ, ನನ್ನಿಂದ ಆಗದು ಅಂತ ಹೇಳುತ್ತದೆ. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತ್ತು. ನಂತರ ಕೋಳಿ ಪಾರಿವಾಳಗಳ ಸಹಾಯವನ್ನು ಕೇಳ್ತೈತಿ. ಅವಾಗ ಪಾರಿವಾಳ ಹೇಳ್ತೈತಿ, ಇಲ್ಲ ನನ್ನಿಂದ ಆಗದು ಅಂತ ಹೇಳಿತು. ನಂತರ ಕೋಳಿ ಏನ್ ಮಾಡ್ತದೆ ಅಂದ್ರೆ, ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ನಂತರ ಕೋಳಿ ಏನ್ ಮಾಡ್ತಿದೆ ಅಂದ್ರೆ, ತನ್ನ ಮರಿಗಳ ಜೊತೆಗೆ ರಾಗಿಗಳನ್ನು ಬಿತ್ತಿತು. ಕೆಲವು ದಿನಗಳ ಕಳೆದವು. ರಾಗಿಯು ಪೈರುಗಳನ್ನು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಯನ್ನು ಕೊಯ್ಯುವ ದಿನ ಬಂದಿತ್ತು. ನೆಕ್ಸ್ಟ್ ಏನಾಗುತ್ತದೆ ಅಂದ್ರೆ ಮಕ್ಕಳೇ, ರಾಗಿಯು ಬೆಳಿತೈತಿ. ರಾಗಿಯು ಬೆಳೆಯುತ್ತವೆ. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾಗ ರಾಗಿಯ ಪೈರಿನಲ್ಲಿ ತೆನೆಗಳು ಕೂಡ ಬಿಟ್ಟವು. ಒಂದು ದಿನ ಏನಾಗ್ತದೆ, ಕೊಯ್ಯುವ ದಿನ ಬಂದೇ ಬಿಟ್ಟು. ನಂತರ ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ನೆಕ್ಸ್ಟ್ ಏನಾಗುತ್ತದೆ ಅಂದ್ರೆ, ಕೋಳಿ ಸಹಾಯ ಕೇಳಲು ಹೋಗುತ್ತದೆ. ಯಾರ ಹತ್ರ? ಗುಬ್ಬಚ್ಚಿ ಅಂತರ. ಗುಬ್ಬಚ್ಚಿ ನನ್ನಿಂದ ಆಗದು ಅಂತ ಹೇಳುತ್ತದೆ. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ಕೂಡ ನನ್ನಿಂದ ಆಗದು ಎಂದಿತು. ನೆಕ್ಸ್ಟ್ ಏನಾಗುತ್ತದೆ ಅಂದ್ರೆ, ಕೋಳಿ ಪಾರಿವಾಳದ ಹತ್ತಿರ ಹೋಗುತ್ತದೆ, ನನಗೆ ಸಹಾಯ ಮಾಡುವಂತ. ಆದರೆ ಪಾರಿವಾಳ ಕೂಡ ಏನ್ರಿ, ಇಲ್ಲ ನನ್ನಿಂದ ಆಗದು ಅಂತ ಹೇಳ. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದು ಕಾಳನ್ನು ಸಂಗ್ರಹಿಸಿ ಇಟ್ಟಿತು. ನಂತರ ಕೋಳಿ ಏನ್ ಮಾಡ್ತದೆ ಅಂದ್ರೆ, ತನ್ನ ಮರಿಗಳ ಜೊತೆಗೆ ರಾಗಿಯ ತೆನೆಗಳನ್ನು ಕೊಯ್ದು ಒಂದು ಕಡೆ ಸಂಗ್ರಹಿಸಿ ಇಟ್ಟಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಅವು ಕೋಳಿಯ ಬಳಿ ಬಂದು, ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಒಂದು ದಿನ ಏನಾಗ್ತದೆ, ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ಹಸಿವಾಗುತ್ತದೆ. ಅವು ಕೋಳಿ ಹತ್ತಿರ ಬಂದು, ಅಕ್ಕ ತಿನ್ನಲು ರಾಗಿ ಕೊಡು ಅಂತ ಹೇಳ್ತದೆ. ಆವಾಗ ಕೋಳಿ ಹೇಳಿತು, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೇಕೆ ರಾಗಿ ಕೊಡಲಿ ಎಂದು ಹೇಳಿತು. ಅವಾಗ ಕೋಳಿ ಏನ್ ಹೇಳ್ತದೆ, ನೀವು ನನಗೆ ಸಹಾಯ ಮಾಡಲು ಬರಲಿಲ್ಲ, ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಾನೇಕೆ ನಿಮಗೆ ರಾಗಿ ಕೊಡಲಿ ಅಂತ ಹೇಳುತ್ತೆ. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವಾಗ ಏನಾಗ್ತದೆ, ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ತನ್ನ ತಪ್ಪಿನ ಅರಿವಾಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಅವಾಗ ಕೋಳಿಗೆ ಅಯ್ಯೋ ಪಾಪ ಅನಿಸಿತು, ರಾಗಿ ಕೊಟ್ಟಿತು. ಏನಾಗ್ತದೆ, ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಪಾರಿವಾಳ ಗುಬ್ಬಚ್ಚಿ ನಾಚಿ ತಲೆ ತಗ್ಗಿಸಿ ನಿಂತವು. ಕೋಳಿ ನೋಡಿತು, ಅಯ್ಯೋ ಪಾಪ ಅನಿಸಿತು. ಅವಾಗ ಕೋಳಿ ಏನ್ ಮಾಡ್ತದೆ, ರಾಗಿಯನ್ನು ಕೊಟ್ಟಿತು. ಇಷ್ಟೇ ಇದೆ ಮಕ್ಕಳೇ ಕತೆ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.